ರಾಜ್ಕುಮಾರ್ ಅಲ್ಲೋಗ ಸಮಾಧಾನ ಆಯ್ತು. ಯಾಕೆ ಪೂರ್ಣಿಮಾ, ನಾನು ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ. ಅದು ನಮ್ಮ ಅಮ್ಮಂಗೋಸ್ಕರ ನಾನು ಆಕ್ಟ್ ಮಾಡಿದ್ದು. ಅಪ್ಪು ಸರ್ ಜೊತೆನೇ ಇರುತ್ತಾ ಅದಕ್ಕೆ ಅವ್ರು ಹ್ಞೂ ಅಂದರು. ಸೊ ಫಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ಕೇಳ್ತಾನೆ ಇರ್ತಿದ್ರಿ ಯಾಕೆ ಇನ್ನೂ ಯಾವುದು ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ. ಆಗಿರಲಿಲ್ಲ. ಬಟ್ ಇವತ್ತಂತೂ ತುಂಬ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬಿಟ್ಟು ತುಂಬ ಸ್ಪೆಷಲ್ ವ್ಲಾಗ್. ಯಾಕಂದರೆ ಇವತ್ತಿನ ಸ್ಪೆಷಲ್ ವ್ಲಾಗ್ ಬಂದುಬಿಟ್ಟು ಮದರ್ಸ್ ಡೇ ವ್ಲಾಗ್. ಆ್ಯಂಡ್ ನಮ್ಮ ಜೊತೆ ನಮ್ಮ ಮಮ್ಮಿ ಎಲ್ಲಿ ಪೂರ್ಣಿಮಾ ಓಡ್ ಬಂದಿ ಈ ಕಡೆ ಬನ್ನಿ, ಈ ಕಡೆ ಕಾಣಿಸ್ತೀರಾ ನೋಡಿ ಗೈಸ್. ನಿಮ್ಮ ಸಂತೂರ್ ಮಮ್ಮಿ ರೆಡಿ ಆಗ್ಬಿಟ್ಟವ್ರೆ. ಆ್ಯಂಡ್ ಏನು ಗೊತ್ತಾ ಗೈಸ್, ನಮ್ಮಮ್ಮಂಗೆ ಫ್ಯಾನ್ಸ್ ಆಗ್ಬಿಟ್ಟವ್ರಂತೆ, ಎಲ್ಲ ಕಡೆ ಕೇಳ್ತವ್ರಂತೆ. ನಮ್ಮಮ್ಮ ಫುಲ್ಲು ಖುಷಿ. ನಮ್ಮಮ್ಮನ ಹಿಡಿಯೋ ಕಾಯ್ತಾ ಇಲ್ಲ. ಆಫೀಸಿಂದ ಬರ್ಬೇಕಾದ್ರೆ ಒಂದು ಫ್ಯಾನ್ ಸಿಕ್ಕಿದ್ರು, ಸಂತೂರ್ ಮಮ್ಮಿ ಅಂದ್ರು. ಆ್ಯಂಡ್ ಏನು ಗೊತ್ತಾ, ಅವ್ರಿಗೆಲ್ಲ ನಂಬರ್ ಎಲ್ಲ ಕೊಟ್ಟು ಬಂದವ್ರು ನಮ್ಮಮ್ಮ ಅವ್ರದ್ದು. ಇವಾಗ ಅವ್ರ ಜೊತೆ ಎಲ್ಲ ಮೆಸೇಜ್ ಎಲ್ಲ ಮಾಡ್ತವ್ರು ನಮ್ಮ ಮಮ್ಮಿ. ಅವ್ರಿಗೆ ನಂಬರ್ ಕೊಟ್ಟು ಅವ್ರ ಜೊತೆ ಮೆಸೇಜ್ ಎಲ್ಲ ಮಾಡ್ತವ್ರೆ. ಸೊ ಇವತ್ತು ಸ್ಪೆಷಲ್ ವ್ಲಾಗನ್ನೇ. ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಏನೂ ಹೇಳಲೇ ಇಲ್ಲ, ಆಫೀಸಿಂದ ಬೇಗ ಕರೆಸ್ದೆ. ಸೊ ಟುಡೇ ನಮ್ಮ ಮಮ್ಮಿಗೆ ಏನೆಲ್ಲ ಇಷ್ಟ ಆಗುತ್ತೋ ಅಲ್ಲೆಲ್ಲ ಕರ್ಕೊಂಡೋಗಿ ಒಂಚೂರು ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಸ್ಪೆಷಲ್ ಸರ್ಪ್ರೈಸಸ್ ಕೊಡೋಣ ಅಂದ್ಕೊಂಡಿದ್ದೆ. ಸೊ ಫಸ್ಟ್ ಲೊಕೇಶನ್ ಎಲ್ಲಿ ಅಂತ ಹೇಳಲ್ಲ ಗೈಸ್, ನಮ್ಮ ಜೊತೆ ಬನ್ನಿ ಕರ್ಕೊಂಡು ಹೋಗ್ತೀನಿ. ಪೂರ್ಣಿಮಾ ಎಕ್ಸೈಟೆಡಾ? ಹೌದು, ಎಕ್ಸೈಟೆಡಾ? ನೋಡಿ ಗೈಸ್, ಫುಲ್ ರೆಡಿ, ಟಿಪ್ ಟಾಪ್ ನಮ್ಮಮ್ಮ. ಓಕೆ ಗೈಸ್, ತಡ ಮಾಡೋದು ಬೇಡ, ಕಮ್ ಲೆಟ್ಸ್ ಗೋ. ನಾನು ನಿಮಗೆ ಫೇವ್ರೆಟ್ ಜಾಗ ಕರ್ಕೊಂಡಿದ್ದು ಹೊಡ್ಕೊಬಿಟ್ಟೆ. ಜಾಗ ಕರ್ಕೊಂಡಿದ್ದೀನಿ. ಯಾವ ಜಾಗ? ಫಸ್ಟ್ ನಿಮ್ಮ ಫೇವ್ರೆಟ್ ಜಾಗ, ಊಟ ಆಮೇಲೆ ತಿನ್ನೋಣ ಅಂದ್ರಲ್ಲ, ಅದಕ್ಕೆ ಯಾವ್ದು ನಿಮ್ಮ ಫೇವ್ರೆಟ್ ಜಾಗ ನೀವು ನೋಡಬೇಕು ಅನ್ಕೋತಾ ಇದ್ರಿ, ನಿಮಗೆ ತುಂಬ ಇಷ್ಟ ಯಾವುದು ಗೆಸ್ ಮಾಡಬೇಕು. ಗೆಸ್ ಮಾಡಿದ್ರೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡಿಸ್ತೀನಿ ಇವತ್ತು ಬೇಗ. ಒಂಥರ ದೇವಸ್ಥಾನನೇ ಅನ್ಕೊಳ್ಳಿ. ಒಬ್ಬರಂದ್ರೆ ನಿಮಗೆ ತುಂಬ ಇಷ್ಟ, ಯಾರದು? ಅಲ್ಲಿ ಕರ್ಕೊಂಡು ಅಲ್ಲೋಗೋಣ ನಡೀರಿ. ಗೈಸ್, ನಮ್ಮಮ್ಮ ಅವಾಗಿಂದ ಕೇಳ್ತೇವೆ ಕರ್ಕೊಂಡು ಹೋಗೋಣ. ಅಲ್ಲಿ ಹೋಗ್ಬಿಟ್ರೆ ನಮ್ಮಮ್ಮ ಬೇಜಾರು ಮಾಡ್ಕೊ ಅಂದ್ರೆ ಅದಕ್ಕೆ ಸರಿ, ಅದಕ್ಕೆ ಜೀರ ಕರ್ಕೊಂಡು ಹೋಗಿಲ್ಲ ಗೈಸ್. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬಟ್ ಫುಲ್ ಆರಾಮಾಗಿರ್ಬೇಕು. ಓಕೆನಾ? ನಮ್ಮಮ್ಮನ ಫೇವ್ರೆಟ್ ಜಾಗ ನಾನು ಬೆಂಗಳೂರು ಇಟ್ಕೊಂಡೆ ಕರ್ಕೊಂಡು ಹೋಗಿಲ್ಲ, ಯಾಕೆ ನಮ್ಮಮ್ಮ ಎಮೋಷನಲ್ ಆಗ್ತಾರೆ ಅಂತ. ಬಟ್ ಇವತ್ತು ನಮ್ಮಮ್ಮಂಗೆ ಇಷ್ಟ ಅಂದ್ಬಿಟ್ಟೆ ಕರ್ಕೊಂಡು ಹೋಗ್ತೀನಿ. ಬಟ್ ಆನ್ ದ ಪ್ರಾಮಿಸ್ ದಟ್ ಶಿ ವಿಲ್ ನಾಟ್ ಫೀಲ್ ಎಮೋಷನಲ್. ನಮ್ಮಮ್ಮ ಡೈ ಹಾರ್ಡ್ ಫ್ಯಾನ್ಸು ಗೈಸ್ ಆ್ಯಕ್ಚುಲಿ. ಸೊ ಫೈನಲಿ ಗೈಸ್, ಲೊಕೇಶನ್ ರೀಚ್ ಆದ್ಮೇಲೆ ಪೂರ್ಣಿಮಾ ಹೋಗೋದಾ? ಅಯ್ಯೋ ನಮ್ಮಮ್ಮನ ಅದಕ್ಕೆ ಗೈಸ್ ಕರ್ಕೊಂಬರಲ್ಲ. ನಮ್ಮಮ್ಮಂಗೆ ಎಷ್ಟು ಇಷ್ಟ ಗೊತ್ತಾ. ಬಟ್ ನೋಡ್ರಿ ಎಷ್ಟು ಜನ ಇರ್ತಾರೆ ಗೊತ್ತಾ, ಯಾವಾಗ ಬಂದರೂ ಜನ ಇರ್ತಾರೆ. ಫೈನಲಿ ಗೈಸ್, ಅಲ್ಲಿದೆ ನೋಡಿ ಪೂರ್ಣಿಮಾ. ಖುಷಿನಾ? ನೋಡೋಕ್ಕೆ ಬೇಜಾರಾಗ್ತದೆ. ಏನ? ಅವ್ನು ನೋಡೋಕ್ಕೆ ಬೇಜಾರು. ಆಯ್ತು ಸಮಾಧಾನ ಆಯಿತು. ಯಾಕೆ ಪೂರ್ಣಿಮಾ, ನಾನು ಅದಕ್ಕೆ ಕರ್ಕೊಂಬರಲ್ಲ ನಿಮ್ಮನ್ನ. ಅಯ್ಯ ಹೋಗಿ ಹಾಕೋಗಿ ವೈಡ್ ಹೋಗಿ. ಪೂರ್ಣಿಮಾ ಪ್ಲೀಸ್. ಓಕೆ ಗೈಸ್, ನಮ್ಮಮ್ಮ ಫುಲ್ ಅಲ್ಕೊಂಡಲ್ಲ, ರೆಡ್ಡಿಶ್ ಆಗ್ಬಿಟ್ಟವ್ರೆ. ಓಕೆನಾ? ಖುಷಿನಾ? ಖುಷಿ. ನಾನು ಅದಕ್ಕೆ ಗೈಸ್ ಕರ್ಕೊಬರಲ್ಲ ನಾನಿದು. ನಮ್ಮಮ್ಮ ಫುಲ್ ಎಮೋಷ್ನಲ್ ಆಗ್ತಾರೆ. ನಮ್ಮಮ್ಮ ಟು ಬಿ ವೆರಿ ಆನೆಸ್ಟ್, ನೀವು ಅನ್ಕೋಬೋದು ಮೂವಿ ನೋಡ್ತಾ ಇದ್ರೇ ನಮ್ಮಮ್ಮ ಫುಲ್ ಎಮೋಷ್ನಲ್ ಆಗ್ತಾ ಇರ್ತಾರೆ ಅವ್ರನ್ನ ನೋಡಿ. ಸೊ ಫೈನಲಿ ಶಿ ಇಸ್ ಹ್ಯಾಪಿ. ಈಗ ನೆಕ್ಸ್ಟ್ ಎಲ್ಲಿ ಹೋಗೋಣ? ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇವ್ರದೇ ಒಂಥರ ಫೋಟೋ ನೋಡಿದ್ರೆ ಮನಸ್ಸು ಎಷ್ಟು ನೋವಾಗುತ್ತೆ ಅಂದರೆ, ಸರಿ ಬಿಡಿ, ಎಷ್ಟು ನೋವಾಗುತ್ತೆ ಅವ್ರು ನೋಡೋಕ್ಕೆ. ನನಗೆ ಆ ಥರ ನಮ್ಮಮ್ಮ ಎಮೋಷ್ನಲ್ ಆಗ್ತಾರೆ ಅಂತಲೇ ಅರ್ಧ ನಾನು ಕರ್ಕೊಂಡೇ ಬಂದಿಲ್ಲ ಗೈಸ್. ಇದಕ್ಕೆ ನಾನು ಕರ್ಕೊಬತ್ತಾ ಇರಲಿಲ್ಲ ನಮ್ಮ ಮಮ್ಮಿನ.
ಬಟ್ ಇನ್ನೊಂದೇನು ಗೊತ್ತಾ ಗೈಸ್, ಎಲ್ಲರಿಗೂ ಹೇಳಬೇಕು, ನಾನು ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದು ನಮ್ಮ ಅಮ್ಮಂಗೋಸ್ಕರನೇ ನಾನು ಆ್ಯಕ್ಟ್ ಮಾಡಿದ್ದು. ಸೊ ಕಂಪ್ಲೀಟ್ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದ್ರ ಬಗ್ಗೆ ಫೋಟೋ ಹಾಕ್ತೀನಿ ಆ್ಯಂಡ್ ಆಲ್ಸೋ ಅದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಕೊನೆಯಲ್ಲಿ ಲಾಸ್ಟ್ ನನ್ನ ಮನೆಗೆ ಹೋದ್ಮೇಲೆ ಅದು ಎಕ್ಸ್ಪೀರಿಯನ್ಸು, ಆ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ, ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಫೋಟೋಸು. ಸೊ ವೇಟ್ ಮಾಡಿ ಇಡೀ ಬ್ಲಾಗ್ ನೋಡಿ. ಈಗ ನೆಕ್ಸ್ಟು ನಾನು ಐಶು ಹೋಗಿ ನಮ್ಮ ಮಮ್ಮಿ ಅದನ್ನೆಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಓಕೆ ಗೈಸ್, ಅದನ್ನೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈಗೆಲ್ಲ ಹೋಗೋಣ, ಜಯನಗರ್ಗೆ ಹೋಗೋಣ. ಸೊ ಗೈಸ್, ಇವಾಗ ನಮ್ಮಮ್ಮ ಕರ್ಕೊಂಡೋಗಿ ಫಸ್ಟ್ ಊಟ ಮಾಡಿಸ್ತೀನಿ, ಆಮೇಲೆ ಸಿಗ್ತೀನಿ ಸ್ವಲ್ಪ. ನಮ್ಮಮ್ಮ ಒಂದು ಒಳ್ಳೆ ಮೂಡಿಗೆ ಬರಲಿ, ಇವಾಗ ಎಮೋಷ್ನಲ್ ಮೂಡಲ್ಲಿದ್ದಾರೆ. ವಿಲ್ ಸ್ವಿಚ್ ಆನ್ ದ ಮೂಡ್ ಟು ಜಯನಗರ್. ಓಕೆ ಗೈಸ್, ಸಿಗುವ. ಜೈ ಅಪ್ಪು. ಹೇಳ್ಪುಣಿಮ್ಮ. ಜೈ ಅಪ್ಪು. ಜೈ ಅಪ್ಪು. ಹೆಂಗೆ ಗೈಸ್, ಮದರ್ಸ್ ಡೇ ಸೆಲೆಬ್ರೇಷನ್ ವಿತೌಟ್ ಶಾಪಿಂಗ್ ಕಂಪ್ಲೀಟ್ ಮಾಡೋದು. ಸೊ ಇನ್ನೂ ತುಂಬ ಇದೆ. ಸೊ ದಿಸ್ ಇಸ್ ಶಾಪಿಂಗ್. ಸೊ ನಮ್ಮ ಅಮ್ಮಂಗೆ ಯಾವ ಬಟ್ಟೆ ಬೇಕೋ ತಗೋಬೋದು. ಅದೇ ಒಂದೇ ಬಟ್ಟೆ ಆಯಿತಾ, ಒಂದೇ ಬಟ್ಟೆ. ಸೊ ಒಂದು ಬಟ್ಟೆ ಶಾಪಿಂಗ್ ನೋಡೋಣ. ಅಲ್ಲ, ಒಂದೇ ಒಂದು ಬಟ್ಟೆ ಶಾಪಿಂಗ್ ಮಾಡಬೇಕು ಗೈಸ್. ಓಕೆನಾ ಪೂರ್ಣಿಮಾ? ಒಂದೇ ಬಟ್ಟೆ ಶಾಪಿಂಗ್. ಚಲೋ ನಡೀರಿ. ಅಲ್ಲಿ ನೋಡಿ, ನಮ್ಮಮ್ಮ ಹುಡ್ಕೊಂಡು ಕನ್ನಡದವ್ರ ಹತ್ರನೇ ತಗೋಬೇಕು ಅಂತ ಬಂದವ್ರೆ. ಸರ್, ನಿಮ್ಮ ಹೆಸರು ಬಿಡ್ರಿ. ನಮ್ಮ ಹೆಸರು ಗೋವಿಂದ ರಾಜು ಅಂತ. ಜಯನಗರದಲ್ಲಿ ಗೈಸ್. ಪಾಪ ಜಯನಗರ ಕಾಂಪ್ಲೆಕ್ಸಲ್ಲಿ ಎಲ್ಲ ಕಡೆ ಬೇರೆಯವ್ರೆ ಅವರೇ. ಇಲ್ಲಿ ಪಾಪ ನಮ್ಮ ಕನ್ನಡದವ್ರು ಸಿಗ್ತವ್ರೆ. ಅದು ನಮ್ಮಮ್ಮ ಹಂಗೆ ಹುಡ್ಕೊಂಡ್ ಬಂದವ್ರೆ, ಬೇರೆ ಊರು ಬೇಡ ಅಂತ. ಆ್ಯಂಡ್ ಫಸ್ಟ್ ಫ್ಲೋರ್ ಅಲ್ಲ ಸರ್ ಇದು, ಮೇಲೆ. ಆ್ಯಂಡ್ ಇನ್ನೊಂದೇನು, GM ಕಲೆಕ್ಷನ್ಸು ಗೈಸ್. ನೋಡಿ, ಕಮ್ಮಿಗೆ ಹಾಕ್ಕೊಡ್ತಾರೆ, ಬನ್ನಿ. ಓಕೆನಾ? ಐಶ್ವರ್ಯ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ಕಮ್ಮಿ ಮಾಡ್ರಿ ಸರ್, ಆಯ್ತಾ? ಬರ್ತಾರೆ. ಇಲ್ಲಿ ಶಾಪಿಂಗ್ ಇಸ್ ಡನ್. ತಗೋ ಪುಡಿಮಾ, ಕಂಗ್ರ್ಯಾಚುಲೇಷನ್ಸ್. ದುಡ್ಡು ಕೊಟ್ರಾ ಸರ್? ಅವರಲ್ಲ ಸರ್, ನಾನು ಸರ್ ಕೊಟ್ಟಿದ್ದು ದುಡ್ಡು. ಹಂಗೆ. ಸೊ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಪೂರ್ಣಿಮಾ ಅವ್ರು ಎಲ್ಲೋದ್ರೂ ಇಡ್ಲಿ 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 ಅಂತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾನು ನಿಮಗೆ ಬೇಡ, ಇವತ್ತು ಸ್ಪೆಷಲ್ ಡೇ ಅಂದ್ಬಿಟ್ಟು ಸ್ಪೆಷಲಾಗಿ ಐ ವಾಸ್ಟರ್ ಟು ಹ್ಯಾವ್. ಏನು ಆರ್ಡ್ರ್ ಮಾಡಿದ್ವಿ ಮರ್ತೆ ಹೋಗ್ಬಿಟ್ಟಲ್ಲ. ದೋಸೆ ಮತ್ತು ಬಿರಿಯಾನಿ, ಅಂದರೆ ವೆಜ್ ಬಿರಿಯಾನಿ ಗೈಸ್. ತಪ್ಪು ತಿಳ್ಕೊಬಿಟ್ಟಿರಾ? ಏನೋ ಹಂದಿ ಬಿರಿಯಾನಿ ಅಂತ ಗೈಸ್. ಅಲ್ಲ, ಹಾಂಡಿ ಬಿರಿಯಾನಿ ಏನದು, ಯಾವುದೋ ಒಂದು ಬಿರಿಯಾನಿ ಗೈಸ್. ತಿಂತಾ ಇರೋದು, ಬರ್ತಾ ಇರುತ್ತೆ, ತಿಂತಾ ಇರ್ತೀವಿ ಅಷ್ಟೇ. ಆಮೇಲೆ 2 ಕಾಫಿ ಗೈಸ್. ಆಮೇಲೆ ಪುಡಿಮಿಗೆ ಏನೋ ಸರ್ಪ್ರೈಸ್ ಇದೆ ಗೈಸ್. ಸೊ ವೇಟ್ ಮಾಡ್ತಾ ಇರಿ ಗೈಸ್. ಬಿಸಿ ಬಿಸಿ ಕಾಫಿ ಜೊತೆ ನಮ್ಮ ಊಟನ ಎಂಡ್ ಮಾಡ್ತಾ ಇದ್ದೀವಿ ಗೈಸ್. ಎಲ್ಲ ಜ್ಯೂಸು ಡೆಸರ್ಟಿಂದ ಎಫ್ ಮಾಡಿದ್ರೆ ನಾವು ಸೌತ್ ಇಂಡಿಯನ್ಸ್ ಗೈಸ್. ಕಾಫಿಯಿಂದ ಎಂಡ್ ಮಾಡೋಣ ಅಲ್ವಾ ಪುಡಿಮಾ? ಅದು ಫೇವ್ರೇಟು ನಮ್ಮ ಪೂರ್ಣಿಮಂಗೆ ಕಾಫಿ ಫೇವ್ರೇಟು, ತಟ್ಟೆ ಇಡ್ಲಿ ಫೇವ್ರೇಟು. ಅದು ನಾನು 100 ಸತಿ ಹೇಳ್ಬಿಟ್ಟಿದ್ದೀನಿ ಎಲ್ಲರಿಗೂ, ತಟ್ಟೆ ಇಡ್ಲಿ ಅಂತ. ಮತ್ತೆ ಹೇಳ್ಬೇಡ್ರಿ. ಓಕೆ ಗೈಸ್, ನೋಡಿ ನೀವು ಅಷ್ಟೇ. ನಾಳೆ ಮದರ್ಸ್ ಡೇ ಅಲ್ವಾ, ಹೋಗ್ಬಿಟ್ಟು ಕಾಫಿ ಡೇಟ್ಗೆ ಹೋಗ್ರಿ ನಿಮ್ಮ ಅಮ್ಮಂದಿರ ಜೊತೆ. ಚಿಯರ್ಸ್ ಪೂರ್ಣಿಮಾ. ನೋಡಿ ಗೈಸ್, ನಮ್ಮ ಆಂಟಿ ಇಲ್ಲೇ ವರ್ಕ್ ಮಾಡ್ತಾರೆ. ಆಂಟಿ ಹಾಯ್ ಮಾಡಿ. ನೋಡಿ ಗೈಸ್, ಮಮ್ಮಿ ಏನಾಗಬೇಕು? ಶೋಭಾ ಆಂಟಿ ಸಿಸ್ಟರ್. ನೋಡಿ ಗೈಸ್, ನಮ್ಮಮ್ಮ ಅವ್ರ ಅಕ್ಕ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಯ್ ಮಾಡ್ರಿ ಆಂಟಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕವ್ರೆ ನಮ್ಮ ಮಮ್ಮಿಗೆ ಇವತ್ತು ಭರ್ಜರಿ ಖುಷಿನ ಖುಷಿ. ಸೊ ನಮಸ್ಕಾರ, ಬನ್ನಿ ಇಲ್ಲಿ ಓಡೋಗ್ಬಿಡ್ರಿ, ಬನ್ರಿ ಗೈಸ್. ಇವತ್ತು ನಮ್ಮ ಜೊತೆ ಇವಾಗ ಇನ್ನೊಂದು ಸರ್ಪ್ರೈಸ್ಗೆ, ಲಾಸ್ಟ್ ಸರ್ಪ್ರೈಸ್ಗೋಸ್ಕರ ನಮ್ಮ ಜೊತೆ ಇದ್ದಾರೆ ನನ್ನ ಫ್ರೆಂಡು ಚಂದನ ಅವರೇ. ನಮಸ್ಕಾರ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಗೈಸ್. ನನ್ನ ಫ್ರೆಂಡ್ ಇವಳು 12 ವರ್ಷ ಆಯಿತು ಗೈಸ್ ನನ್ನ ಜೊತೆನೇ ಅವಳೆ ಇನ್ನೂ ಫ್ರೆಂಡಾಗಿ. ನಾನು ಇವಳ ಜೊತೆ ಇದ್ದೀನಿ. ನೋಡ್ದ ನಮ್ಮ ಅಮ್ಮನ, ವಾಪಸ್ ಕೊಡಮ್ಮ ಇದೆಲ್ಲ ಬಟ್ಟೆ ಗಿಟ್ಟೆನೆಲ್ಲ. ಎಂತ ತಾಯಿ ಅಲ್ಲ. ಈಗ ನಾನ್ ಡೈಲಾಗ್ ಹೇಳ್ತೀನಿ, ಎಂತ ತಾಯಿ ಗುಟ್ಬಿಟ್ಟೆ ಪಾರ್ವತಿ ನಾನು ಅಂತ. ಓಕೆ, ಚಂದನ ಇಟ್ಕೋ. ಚಂದನ ತಗೊಳ್ಳಿ, ವಿಡಿಯೋ ಮಾಡೋಣ. ಓಕೆ ಪೂರ್ಣಿಮಾ, ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ ಪೂರ್ಣಿಮಾ? ಏನು ಹೇಳಿ, ಏನು ಗೆಸ್ ಮಾಡಿ ನೋಡೋಣ. ಯಾರು ಏನು ಗೊತ್ತಾ ಗೈಸ್, ನಮ್ಮಮ್ಮ ಅವತ್ತಿನ ಏನೋ ಕೇಳ್ತೀರಿ ಎಲ್ಲ ಕೊಡ್ಸಿದ್ದೀನಿ ಅಂತ. ಇಲ್ಲ ಗೈಸ್, ಏನು ಗೊತ್ತಾ, ನಮ್ಮಮ್ಮ ಅವತ್ತಿಂದ ಫ್ರಿಡ್ಜ್ ತಗೊಳ್ಳೋಣ ಅಂತ ಇದ್ರು. ಅದಕ್ಕೆ ಇವಾಗ ಫ್ರಿಡ್ಜ್ ನಮ್ಮ ಮನೇಲಿ ಆಲೆ ಒಂದು ಫ್ರಿಡ್ಜ್ ಇದೆ ಗೈಸ್. ಬಟ್ ಏನು ಗೊತ್ತಾ, ತುಂಬ ಚಿಕ್ಕ ಫ್ರಿಡ್ಜು, ಒಂದಿಟ್ರೆ ಇನ್ನೊಂದಿರೋಕ್ಕಾಗಲ್ಲ, ಚಿಕ್ಕದು. ಪಾಪ ನಮ್ಮ ಅಮ್ಮನ ಕ್ಲೀನ್ ಮಾಡೋಕ್ಕಾಯ್ತಾ ಇರಲಿಲ್ಲ. ಅದಕ್ಕೆ ಹೊಸ ಫ್ರಿಡ್ಜ್ ತಗೋತಾ ಇದ್ದೀವಿ. ಅದೇ ಇವತ್ತಿನ ಮದರ್ಸ್ ಡೇ ಸ್ಪೆಷಲಿಗೆ ನನ್ನ ಕಡೆಯಿಂದ ನಮ್ಮ ಮಮ್ಮಿಗೆ ಗಿಫ್ಟ್. ಓಕೆನಾ? ಫ್ರಿಡ್ಜ್ ಯಾಕೆ ಅಂತ ಏನು ಹೇಳೋದು ನಾನು? ಅಲ್ಲ ಮಮ್ಮಿ, ಸೆಕೆ ಅಲ್ವಾ, ನಾನು ಹೋಗಿ ಕುತ್ಕೊಂಡು ಚಳಿ ಬೀಸ್ಕೊಳ್ಳೋಕ್ಕೆ. ಓಕೆ ಗೈಸ್, ಬನ್ನಿ ಹೋಗೋಣ, ಫ್ರಿಡ್ಜ್ ತೊಗೊಳ್ಳೋಣ. ಗೈಸ್, ಫ್ರಿಡ್ಜ್ ನೋಡ್ತಾ ಇದ್ದೀವಿ ಗೈಸ್. ಯಾರು ತಗೊಳ್ಳಿ ಗೈಸ್?
ಗೈಸ್ ನಮ್ಮಮ್ಮ ಮದರ್ಸ್ ಡೇಗೆ ಒಳ್ಳೆ ಬಂಪರ್ ಹೊಡೆದ್ರು ಗೈಸ್. ಫೈನಲಿ ನಮ್ಮ ಮನೆಗೆ ನಮ್ಮಮ್ಮನ ಅಚ್ಚುಮೆಚ್ಚಿನ ಫ್ರಿಜ್ಜು, ಇವು ಈ ಏನದು ಲೇಡೀಸ್ಗಳಿಗೆ ಒಡವೆ, ಅಡುಗೆ ಮನೆ ಸಾಮಾನುಗಳೆಲ್ಲ ತಗೊಟ್ರೆ ತುಂಬಾ ಖುಷಿ ಪಡ್ತಾರೆ. ನಮ್ಮಮ್ಮನ ಮುಖದಲ್ಲೇ ಗೊತ್ತಾಗ್ತಿದೆ ಖುಷಿಯೋ ಖುಷಿ. ಫೈನಲಿ ಗೈಸ್ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಓಕೆ ಗೈಸ್ ಬಾಯ್. ನಮ್ಮ ಮನೆಗೆ ಫ್ರಿಜ್ ತೊಗೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ. ನಾನು ನಿಮ್ಗೆ ಹೇಳಿದೆ ನಾನು ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದೆ ಅಂತ. ಸೊ ಮುಂಚೆ ನಾನು ಆಲ್ಮೋಸ್ಟ್ 6 years ನಾನು ವೆನ್ ಐ ವಾಸ್ 5th to 9th ಸ್ಟ್ಯಾಂಡರ್ಡ್ವರೆಗೂ ನಾನು ಆ್ಯಕ್ಟ್ ಮಾಡ್ತಾನೆ ಇರೋ ಸೀರಿಯಲಲ್ಲಿ. ಸೊ ಅದರಲ್ಲಿ ನನಗೆ ಒಂದು ಸತಿ ಒಂದು ಆಪರ್ಚುನಿಟಿ ಸಿಕ್ತು ಗೈಸ್, ಏನಂದರೆ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡ್ಬೋದು ಅಂತ. ಬಟ್ ಇಟ್ ವಾಸ್ ಅ ವೆರಿ ಸ್ಮಾಲ್ ರೋಲ್. ಬಟ್ ನಾನು ಯಾಕೆ ಒಪ್ಕೊಂಡೆ ಅಂದರೆ ನಮ್ಮ ಅಮ್ಮಂಗೆ ಅಪ್ಪು ಸರ್ ಅಂದರೆ ಸಿಕ್ಕಾಪಡೆ ಇಷ್ಟ ಅಲ್ವಾ. ಸೊ ನಾನು ಅವ್ರನ್ನ ಕೇಳಿದೆ, ಅಂದರೆ ನನ್ನ ಸೀನ್ ಅಪ್ಪು ಸರ್ ಜೊತೆನೇ ಇರುತ್ತಾ, ಸೊ ದ್ಯಾಟ್ ನಾನು ಅವ್ರಿಗೆ ಹೇಳ್ಬೋದು ಒಂದು ಸತಿ ಆದರೂ ನಮ್ಮ ಮಮ್ಮಿಗೆ ಅವ್ರು ಇಷ್ಟ ಅಂತ. ಸೊ ಆಪರ್ಚುನಿಟಿ ಸಿಗುತ್ತಾ ಅಂತ ಅಂದ್ಕೊಂಡು ನಾನು ಅವ್ರನ್ನ ಕೇಳಿದೆ ಆಯಿತಾ, ಅಪ್ಪು ಸರ್ ಜೊತೆನೇ ಇರುತ್ತಾ ಅದಕ್ಕೆ ಅವ್ರು ಹ್ಞೂ ಅಂದರು. ಸೊ ಫಸ್ಟು ನನಗಿನ್ನೂ ನಕ್ಕ ಇದೆ, ಅಪ್ಪು ಸರ್ ಜೊತೆ ಫಸ್ಟ್ ಸೀನ್ ಇದ್ದಿದ್ದು. ಅಂದರೆ ಅವ್ರು ನನ್ನ ಜೊತೆ ಕೂತ್ಕೊಂಡು ಐಸ್ ಕ್ರೀಮ್ ನಾನು ಫೋಟೋ ಹಾಕ್ತೀನಿ. ಆವಾಗ ಲಿಟ್ರಲಿ ಐ ಟು ಬಿ ವೆರಿ ಹಾನೆಸ್ಟ್, ನಂದು ಏನಾಗೋಯ್ತು ಅಂತ ಅಂದರೆ ನನಗೆ ಗೊತ್ತಿಲ್ಲಾಗೆ ಶಾರ್ಟ್ ಮುಗ್ದೋಯ್ತು ಅಂತ ನಾನು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಬಿಟ್ಟೆ. ನನಗೆ ಗೊತ್ತೇ ಆಗಿಲ್ಲ, ಫುಲ್ ಐಸ್ ಕ್ರೀಮ್ ತಿನ್ಕೊಂಬಿಟ್ಟೆ. ಆಮೇಲೆ ಅವ್ರು ಹೇಳಿದ್ರು ಇನ್ನೊಂದು ಶಾರ್ಟ್ ಇದೆ ಅಂತ. ನಂಗೆ ಎಷ್ಟು ಭಯ ಆಗೋಯ್ತು ಅಂದರೆ ಅಯ್ಯೋ ಐಸ್ ಕ್ರೀಮ್ ಎಲ್ಲ ಖಾಲಿ ಮಾಡಿಬಿಟ್ನಲ್ಲ, ಐಸ್ ಕ್ರೀಮ್ ಇಲ್ಲ, ಶಾರ್ಟ್ ಏನಪ್ಪ ಮಾಡೋದು ಅಂತ ಹೇಳಿದಾಗ ಐ ವಾಸ್ ವೆರಿ ಟೆನ್ಸ್. ಆವಾಗ ಆ್ಯಕ್ಚುಲಿ ಅಪ್ಪು ಸರ್ ಏನು ಮಾಡಿದ್ರು ಗೊತ್ತಾ, ಕೇಳಿದ್ರು ಏನಾಯಿತು, ಯಾಕೆ ಟೆನ್ಷನ್ ಇದೆ? ನಾನು ಅಂದೆ ಈ ಥರ ಐಸ್ ಕ್ರೀಮ್ ಖಾಲಿ ಆಗಿಬಿಟ್ಟಿದೆ ಸರ್ ಅಂತ. ಟ್ರಸ್ಟ್ ಮೀ, ಅವ್ರ ಮ್ಯಾನೇಜರ್ನ ಕರೆಸಿ ಅವರೇ ದುಡ್ಡಲ್ಲಿ ನನಗೆ ಐಸ್ ಕ್ರೀಮ್ ಕೊಡಿಸಿದ್ರು. ಆಮೇಲೆ ನಾನು ಐಸ್ ಕ್ರೀಮ್ನ ಶಾರ್ಟ್ ಫುಲ್ ಆದಮೇಲೆ ನಾನು ಐಸ್ ಕ್ರೀಮ್ ತಿಂದಿಲ್ಲ, ಹಂಗೆ ಇಟ್ಟಿದ್ದೆ, ನೆಕ್ಸ್ಟ್ ಶಾರ್ಟ್ ಮತ್ತೆ ಕೇಳಿಬಿಟ್ರೆ ಅಂತ. ಆಮೇಲೆ ಅವರು ಅಂದರೆ ಶಾರ್ಟ್ ಎಲ್ಲ ಮುಗ್ದೈತು, ತಿನ್ಕೋ ಅಂತ ಹೇಳಿದ್ರು. ಅಷ್ಟು ಗೈಸ್ ಹಿ ವಾಸ್ ವೆರಿ ನಾರ್ಮಲ್. ಆಮೇಲೆ ನನ್ನ ಕೇಳಿದ್ರು, ಎಲ್ಲರನ್ನೂ ಕೇಳ್ಕೊಬರ್ತಿರಲಿಲ್ಲ, ಎಲ್ಲ ಮಕ್ಕಳನ್ನೇ ಕೇಳ್ತಾಯಿದ್ರು, ನೀವು ವೆಜಿಟೇರಿಯನಾ ನಾನ್ ವೆಜ್ಜಾ ಅದು ಇದು ಅಂತ ಅವರೇ ಮಾತಾಡ್ತಾಯಿದ್ರು ಗೈಸ್. ಆಮೇಲೆ ಏನಂದರೆ ನಮ್ಮಮ್ಮ ಒಂದು ಗ್ಲಾಸ್ ಇತ್ತು, ಆ ಗ್ಲಾಸಲ್ಲಿ ನಿಂತ್ಕೊಂಡು ನಮ್ಮಮ್ಮ ಅವ್ರನ್ನ ನೋಡ್ತಾನೇ ಇದ್ದರು. ಆಮೇಲೆ ನಾನು ಹೇಳಿದೆ ಅಪ್ಪು ಸರ್ಗೆ, ಸರ್ ನಮ್ಮಮ್ಮ ಆ್ಯಕ್ಚುಲಿ ಅವ್ರು ನಾನೇ ಎಲ್ಲ ಕೇಳ್ತಾಯಿದ್ರು, ನೀವೇನು ಮುಂಚೆ ವರ್ಕ್ ಮಾಡಿದ್ರನ, ನಾನು ಹೇಳ್ತಿದ್ದೆ ಈ ಥರ ಮಾಡಿದ್ದೀನಿ ಅಂದ ತಕ್ಷಣ ಅವ್ರು ಮತ್ತೆ ಯಾಕೆ ಈ ಥರ ಒಂದು ಸ್ಮಾಲ್ ರೋಲ್ ಒಪ್ಕೊಂಡ್ರಿ ಅಂತ ಕೇಳಿದ್ರು. ನಾನೆಲ್ಲ ನಮ್ಮಮ್ಮ ನಿಮ್ಮ ದೊಡ್ಡ ಫ್ಯಾನು, ಸೊ ನಿಮ್ಮನ್ನ ನೋಡ್ಬೇಕಂತಾನೆ ಸರ್ ನಾನು ಇದು ಒಪ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ಅಂತ ಹೇಳಿದ ತಕ್ಷಣ ಅವರೇ ಕೇಳಿದ್ರು ಎಲ್ಲಿ ನಿಮ್ಮ ಮಮ್ಮಿ ಅಂತ. ನಾನು ದೂರ ಇದ್ರು ನಮ್ಮ ಮಮ್ಮಿ, ಒಂದು ಗ್ಲಾಸ್ ಹತ್ರ ಇದ್ರು, ನಾನು ನಮ್ಮ ಮಮ್ಮಿಗೆ ತೋರಿಸ್ದೆ. ಆ್ಯಂಡ್ ಅವರೇ ನಿಂತ್ಕೊಂಡು ಹಾಯ್ ಮಾಡಿದ್ರಲ್ಲ ಮಮ್ಮಿ, ಅವರೇ ನಿಂತ್ಕೊಂಡು ನಮ್ಮ ಮಮ್ಮಿಗೆ ಹಾಯ್ ಅಂತ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು ಶಾರ್ಟ್ ಆಗಿದ ತಕ್ಷಣ ಅಮ್ಮನ ಕರೆಸು ಫೋಟೋ ಕೊಡ್ತೀನಿ ಅಂತ ಅವರೇ ಹೇಳಿದ್ರು ಅಲ್ವಾ ಮಮ್ಮಿ. ಆಮೇಲೆ ಶಾರ್ಟ್ ಆಗಿದ ತಕ್ಷಣ ಅವರೇ ಬಂದು 4-5 ಫೋಟೋಸ್, ಬಟ್ ಆ ಫೋಟೋಸ್ ಗೊತ್ತಿಲ್ಲ ಗೈಸ್ ಎಲ್ಲಿ ಹಾಕ್ಬಿಟ್ಟೆ ಅಂತ ಗೊತ್ತಿಲ್ಲ, ಅದು ಕ್ಯಾಮ್ರಾದಲ್ಲಿತ್ತು, ಹಳೆಯ ಕ್ಯಾಮ್ರಾ ಹಾಳಾಯಿತು. ಅವರೇ ಕರೆಸಿ ಅವರೇ ಫೋಟೋ ಶೂಟ್ ಅಂದರೆ ಅವರೇ ಫೋಟೋ ತೆಗೆಸ್ಕೊಂಡ್ರು ನಮ್ಮ ಮಮ್ಮಿ ಜೊತೆ. ಮತ್ತು ಏನು ಮಾತಾಡಿದ್ರು ಮಮ್ಮಿ, ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಸರ್ ನಿಮ್ ದೊಡ್ಡ ಫ್ಯಾನ್ ಸರ್ ಅಂತಂದೆ. ಹೌದಾ ಅಂತಂದ್ರು. ಫೋಟೋ ಸರ್ ಅಂತ ಬನ್ನಿ ಅಂತ ಅಂದ್ರು. ಆಮೇಲೆ ಹಂಗೆ ಒಂದ್ ಸ್ವಲ್ಪ ಮಾತಾಡಿದ್ವಿ. ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅವ್ರು ನೋಡ್ಕೊಂಡೇ ನಿಂತ್ಕೊಬಿಟ್ಟಿದ್ದೀನಿ ನಾನು. ಇನ್ನು ಅಪ್ಪು ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಅವ್ರು ಬ್ಲಾಕ್ ಟೀ ಶರ್ಟ್ ಹಾಕೊಂಡಿದ್ರು, ಅವರು ಬ್ಲಾಕ್ ಟೀ ಶರ್ಟ್ ಹಾಕೊಂಡಿದ್ರು. ನನ್ನ ಹೊರಗಡೆ ನಿಂತಿದೆ, ಬನ್ನಿ ಹಿಂಗಂತ ಅಂದ್ರು. ಹೌದಾ, ಶೇಕ್ ಹ್ಯಾಂಡ್ ಕೊಟ್ರು. ನನ್ ಶೇಕ್ ಹ್ಯಾಂಡ್ ಕೊಟ್ಟ ತಕ್ಷಣ ಒಂಥರ ಆಗೈತೆ ನನಗೆ ಖುಷಿ. ಸೊ ಗೈಸ್ ಫೈನಲಿ ನಮ್ಮ ಮಮ್ಮಿ ಹೇಳ್ತಾನೆ ಇರ್ತಾರೆ ಬಿಟ್ರೆ. ಹೆಂಗನ್ಸ್ತು ಪೂರ್ಣಿಮಾ ಮದರ್ಸ್ ಡೇ? ತುಂಬಾ ಖುಷಿ ಆಯ್ತು, ಎಲ್ಲ ಸರ್ಪ್ರೈಸ್ ಇತ್ತು. ಫ್ರಿಜ್ ಬಂತು, ಡ್ರೆಸ್ ಬಂತು, ಒಳ್ಳೆ ಊಟ ಕೊಡಿಸಿದ್ಲು. ಅಯ್ಯೋ ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶು ಯೂಟ್ಯೂಬ್ ಚಾನಲ್. ಆ್ಯಂಡ್ ಲವ್ ಯು ಆಲ್ ಗೈಸ್.